ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಡನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸದ್ದೋರ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಏಮ್ಸ್ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ. ಹೋರಾಟಗಾರ ವಿರುದ್ಧ ಧಮ್ಕಿ ರೀತಿ ಹೇಳಿಕೆ ಸಹಿಸುವುದಿಲ್ಲ. ಎಸ್ ಮಾರೆಪ್ಪ. ಪತ್ರಕರ್ತ ಮುತ್ತಣ್ಣ ಹೆಳವರ್ ಮೇಲೆ ಪೊಲೀಸರಿಂದ ಹಲ್ಲೆ ಘಟನೆ ಖಂಡಿಸಿ ಪತ್ರಕರ್ತರ ಸಂಘದಿಂದ ಎಸ್ಪಿಗೆ ಮನವಿ. ವಿನ್ನು ಉದಯ್ ಕುಮಾರ್ ಅವರಿಂದ ಮಾನಸಿಕ ಕಿರುಕುಳ, ಪತ್ನಿ ಮಗುವನ್ನು ಕಳುಹಿಸಿದ ಕಿರುಕುಳ, ಬ್ರಹ್ಮಾನಂದ ಆರೋಪ. ಕಾಯಕ ಮಿತ್ರರಿಗೆ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ. ರೈಲು ಪ್ರಯಾಣಿಕರೊಂದಿಗೆ ಅಸಭ್ಯ ವರ್ತನೆ, ಆರೋಪಿ ಬಂಧಿಸದ ಪೊಲೀಸರು ದೂರು. ವಾರ್ತೆಗಳ ವಿವರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯಿಂದ ಇರುವ ಮರ್ಮವನ್ನು ಅರಿಯುವಲ್ಲಿ ವಿಫಲವಾಗಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬೆಂಬಲಿಗರ ಮೂಲಕ ಮನೆಗೆ ಮುತ್ತಿಗೆ ಹಾಕುವುದಾಗಿ ಧಮಕಿ ಹಾಕಿಸುತ್ತಿದ್ದು, ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಏಮ್ಸ್ ಹೋರಾಟ ಸಮಿತಿ ಸಂಚಾಲಕ ಎಸ್ ಮಾರೆಪ್ಪ ಸವಾಲು ಹಾಕಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೀಡಿರುವ ಹೇಳಿಕೆ ರಾಯಚೂರಿಗೆ ಏಮ್ಸ್ ಮಂಜೂರಾತಿ ತಪ್ಪಿಸುವ ತಂತ್ರವೇ ಹೊರತು ಬೇರೇನೂ ಅಲ್ಲ. ಅವರ ಪಕ್ಕದಲ್ಲಿಯೇ ಇದ್ದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರಶ್ನಿಸಬೇಕಿತ್ತು ಎಂದು ಬಸವರಾಜ್ ಕಳಸ ಹೇಳಿದ್ದಾರೆ. ಆದರೆ ಅವರ ಬೆಂಬಲಿಗರು ಪಿ ಯಲ್ಲಪ್ಪ ನೇತೃತ್ವದಲ್ಲಿ ಹೇಳಿಕೆ ನೀಡಿ ಬೆದರಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೋರಾಟಗಾರರು ಬೆದರಿಕೆ ಮಣಿಯುವುದಿಲ್ಲ ಎಂದು ಎಚ್ಚರಿಸಿದ ಅವರು, ತಜ್ಞರ ಸಮಿತಿಯಿಂದಲೇ ಕೇಂದ್ರದ ಯೋಜನೆಗಳು ಜಾರಿಯಾಗಿಯೇ ಎಂದು ಪ್ರಶ್ನಿಸಿದರು. ರಾಯಚೂರಿನಲ್ಲಿ ಐಐಟಿ ಸ್ಥಾಪಿಸುವಾಗ ಯಾವ ತಜ್ಞರ ಸಮಿತಿ ವರದಿ ನೀಡಿತ್ತು? ಆಂಧ್ರ ಪ್ರದೇಶ ಸೇರಿದಂತೆ ಬೇರೆ ರಾಜ್ಯಗಳಿಗೆ ಏಮ್ಸ್ ಮಂಜೂರಾತಿ ನೀಡಿದಾಗಲೂ ಯಾವ ತಜ್ಞರ ಸಮಿತಿ ವರದಿ ನೀಡಿಲ್ಲ. ರಾಯಚೂರಿಗೆ ಏಮ್ಸ್ ನೀಡಬೇಕೆಂದರೆ ತಜ್ಞರ ತಂಡ ಬೇಕಾ ಎಂದು ಪ್ರಶ್ನಿಸಿದರು. ಆ ಪ್ರತಿಕ್ರಿಯೆ ಈಗ ಮತ್ತೊಂದು ಪ್ರತಿಕ್ರಿಯೆ ಅನುಕರವಾದ ರೀತಿಯಲ್ಲಿ ಚರ್ಚೆಗೆ ಅಂತಂದರೆ ಭಾಳ ಒಳ್ಳೆಯದು. ಆದರೆ ಬೆಂಕಿ ಆಗ್ತಕ್ಕಂಥ ಮನೆಗಳಿಗೆ ಮುತ್ತಿಗೆ ಆಗ್ತಕ್ಕಂಥ ಕ್ಷಮೆ ಯಾಚಿಸಬರ್ತಕ್ಕಂಥ ಮಾತುಗಳನ್ನು 3 ವರ್ಷ ಸತತವಾಗಿ ಹೋರಾಟ ನಡೆಸಿಕೊಂಡಿರ್ತಕ್ಕಂಥ ಹೋರಾಟಗಾರರಿಗೆ ಹೇಳ್ತಕ್ಕಂಥದ್ದು ಕೂಡ ಅದು ಆಗಿದೆ. ಆದರೆ ಅವರು ಹೇಳ್ತಕ್ಕಂಥದ್ದು ಕೂಡ ಮುಖ್ಯವಾಗಿದೆ. ಅವ್ರಿಗೆ ಯಾರೋ ಬರ್ಕೊಟ್ಟಿರ್ತಾರೆ, ಅವ್ರು ಹೇಳ್ತಾರೆ. ಬಹುಶಃ ನಮ್ಮ ಏಮ್ಸ್ ಹೋರಾಟಗಾರರ ಪ್ರತಿಕ್ರಿಯೆ ಮತ್ತೊಂದು ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡಿದಂಥವ್ರಿಗೆ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅವ್ರಿಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅಥವಾ ಅವರ ನಾಯಕರ ಪರವಾಗಿ ಮಾತನಾಡೋದಾದ್ರೆ ಅವರು ಮಾತಾಡಿರ್ಬೋದು. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ನಮ್ಮ ರಾಯಚೂರು ನಗರದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ತಮ್ಮ ಮನೆಯಲ್ಲಿ ಕೂಡಿಸಿಕೊಂಡು ಏಮ್ಸ್ಗೆ ನಡೆತಕ್ಕಂಥ ಈ ಹೋರಾಟದ ವಿರುದ್ಧವಾದಂಥ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನು ತಮ್ಮ ಮನೆಯಲ್ಲಿ ಅವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನೋದು ಒಂದು ಪ್ರಶ್ನೆ ಆಗಿಬಿಟ್ಟಿದೆ. ಒಂದು ರೀತಿಯಲ್ಲಿ ರಾಯಚೂರಿನಲ್ಲಿ ಹೋರಾಟ ಏನು ಸಾಗಲ್ಲ, ನೀವು ತಗೊಂಡ್ರೂ ಪರವಾಗಿಲ್ಲ, ಬಟ್ ನಾನು ನಿಮ್ಗೆ ಸಪೋರ್ಟ್ ಇದ್ದೀನಿ ಅಂತ ಕೂಡ ನಮ್ಮ ರಾಯಚೂರು ಶಾಸಕರು ಭಾವನೆ ಕೂಡ ಆಗಿದೆ. ಇಂಡೈರೆಕ್ಟ್ ಆಗಿ ನಾನು ನಿಮ್ಗೆ ಸಪೋರ್ಟ್ ಇದ್ದೀನಿ, ಯಾರು ಸಪೋರ್ಟ್ ಆಗಬೇಕು ಗೊತ್ತಿಲ್ಲ ನಿಮಗೆ. ಆದರೆ ಜೋಶಿ ಅವರೇ ನಾನು ನಿಮ್ಗೆ ಸಪೋರ್ಟ್ ಇದ್ದೀನಿ, ನೀವು ನನಗೆ ಸಪೋರ್ಟ್ ಇದ್ದೀನಿ ಮುಂದಿನ ದಿನಗಳಲ್ಲಿ ಅಂತ ಯಾಕಂದ್ರೆ ರಾಜಕೀಯವಾಗಿ ನಾನು ಸಪೋರ್ಟ್ ಇರಲಿ, ನಾನು ನಿಮ್ಗೆ ಸಪೋರ್ಟ್ ಇರ್ತೀನಿ. ಯಾಕಂದ್ರೆ ರೀಸನ್ ಏನಂದ್ರೆ
20 ವರ್ಷಗಳ ಒಂದು ನೀವು ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ನೋಡ್ಕೊಂಡು ಹೋದಾದ್ರೆ ನಮ್ಮಲ್ಲಿರ್ತಕ್ಕಂಥ ಈ ಜಿಲ್ಲೆಯ ನಾಯಕರಾಗಲಿ ಸಂಘಟಕರಾಗಲಿ ಈ ಜಿಲ್ಲೆಯನ್ನು ಮಾಡಿಕೊಂಡು ಹೋಗಬೇಕು. ಪ್ರಹ್ಲಾದ್ ಜೋಶಿ ಅವರ ಕುತಂತ್ರವನ್ನು ಶಾಸಕರ ಅರ್ಥ ಮಾಡಿಕೊಳ್ಳದೆ ಪ್ರಶ್ನಿಸದೆ ಗುಲಾಮಗಿರಿ ಅಲ್ಲವೇ ಎಂದು ಪ್ರಶ್ನಿಸಿದರು. ನಗರ ಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ಉತ್ತದಾಯಿ ಆಗಿದ್ದಾರೆ. ಅವರೇ ಪಕ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗಲೇ ಏಮ್ಸ್ ಮಂಜೂರಾತಿ ಏಕೆ ಮಾಡಲಿಲ್ಲ ಎಂದು ಪ್ರಶ್ನಿಸಿದರು. ಐಐಟಿ ಮಂಜೂರಾತಿಯಲ್ಲಿ ಜಿಲ್ಲೆಗೆ ಆಗಿರುವ ಅನ್ಯಾಯವೇ ಏಮ್ಸ್ನಲ್ಲಿ ಮಾಡುವ ಎಲ್ಲ ಹುನ್ನಾರಗಳು ಪ್ರಹ್ಲಾದ್ ಜೋಶಿ ಹೇಳಿಕೆಯಿಂದ ಬಹಿರಂಗವಾಗುತ್ತವೆ. ಪ್ರಶ್ನಿಸಬೇಕಿದ್ದ ಶಾಸಕರ ಮೌನ ರಾಯಚೂರಿನ ಏಮ್ಸ್ ಸ್ಥಾಪಿಸಲು ಪರೋಕ್ಷ ಸಹಕರಿಸದಂತೆ ಎಂದು ಸಂಶಯ ವ್ಯಕ್ತಪಡಿಸಿದರು. ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಗಳಲ್ಲಿಂದ ಮತ್ತೊಂದು ತಜ್ಞರ ಸಮಿತಿ ಯಾವಾಗ ಬೇಕಾಗಿತ್ತು ನಿಮಗೆ ಎಂಟೈರ್ ಕರ್ನಾಟಕದಲ್ಲಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಗಳ ಹೆಚ್ಚು ಯಾದಗಿರಿಗಿಂತ ಹೆಚ್ಚು ಎಲ್ಲ ರೀತಿಯಲ್ಲಿ ಸ್ವಲ್ಪ ಅನುಕೂಲವಿರುವಂತಹ ಜಿಲ್ಲೆ ಯಾವ ಜಿಲ್ಲೆ ಸಾಧ್ಯ. ನಿಮ್ಮ ಸರ್ಕಾರ ಡಿಕ್ಲೇರ್ ಮಾಡೋದು ನಿಮ್ಮ ಸರ್ಕಾರ ಡಿಕ್ಲೇರ್ ಮಾಡೋದನ್ನ ಪ್ರಕಾರ ನೀವು ಮಾತಾಡೋದು ಹೋದ್ರೆ ಸ್ವತಂತ್ರವಾಗಿ ಮಾತಾಡಲಿಕ್ಕೆ ನೀವೇನು ಸರ್ಕಾರನೋ ಅಥವಾ ಸರ್ಕಾರ ನಿಮ್ಮ ಹೇಳಿಕೆನೋ ಅಥವಾ ನಿಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇರ್ತದಲ್ಲ, ನಮ್ಮ ಮೆಡಿಕಲ್ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಮನುಷ್ಯನಾಗಲ್ವ ಅದನ್ನ ನೀವು ಏನಲ್ಲ. ಆದ್ರೆ ನಮ್ಮ ಅನಿಸಿಕೆ ಸರಿಯಿದೆ. ನಮ್ಮ ಹೋರಾಟಗಾರರು ಒಳಗಿನವರು ಪ್ರಹ್ಲಾದ್ ಜೋಶಿ ಕಂಡಿಟ್ಟಿದ್ದಾರೆ, ಅವರೇ ಕಂಡು ಈಗ ಅನ್ನೋದನ್ನ ನೀವು ಮೊನ್ನೆ ಬಂದು ಪ್ರಹ್ಲಾದ್ ಜೋಶಿ ಅವರು ಸಾಬೀತು ಮಾಡ್ಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಏನು ಮಾತಾಡಿ, ಆದ್ರೆ ನಮ್ಮ ರಾಯಚೂರಿನ ಶಾಸಕರು ಅದನ್ನು ಕೇಳಬೇಕು ಸುಮ್ಮನಿದ್ದೀರಂತ ಮಾರ್ಗದರ್ಶ ಇದೆ. ಬಹಳ ನಾವೇನು ಕೂಡ ಪ್ರೀತಿ ಆಕ್ರೋಶ ಅನ್ಬೋದು, ಅದರ ತಾತ್ವಿಕ ಆಕ್ರೋಶ ಅಥವಾ ಸಾತ್ವಿಕ ಆಕ್ರೋಶ ಅನ್ಬೋದು. ಸಿಟ್ಟನ್ನು ಅನ್ಕೊಂಡಾಗೋದಿಲ್ಲ. ನಮ್ಮಿಂದ ಗೆದ್ದೋದಂತ ಮನುಷ್ಯನೇನು ನಮ್ಮ ರಾಯಚೂರು ನಗರಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಬಂದಾಗ ನಮ್ಮ ಪರವಾಗಿ ಇರಬೇಕಾಗಿತ್ತೇನೋ. ನೀವು ಇರೋದನ್ನಾದ್ರೆ ನಿಮ್ಮನ್ನು ಏನಾಗಬೇಕು ನಾವು ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ದಾರೆ, ಒಂದು ಅಬ್ಸರ್ವ್ ಮಾಡಿ. ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ದಾರೆ, ಎಷ್ಟು ನಾವು ಕಲಿಸ್ತೇವೆ ಲೆಟರ್ಗಳು ಸೂಪರ್, ಅದಕ್ಕೆಲ್ಲ ಕ್ಯಾಬಿನೆಟ್ ಆಗಿರ್ತದೆ. ಇನ್ನೊಂದು ಎಷ್ಟು ಕಲಿಸಿ ನಾವು ಅದಕ್ಕೆಲ್ಲ ಎಷ್ಟೊಂದು ಕ್ಯಾಬಿನೆಟ್ ಕಳಿಸಿವಿ, ಉತ್ತರ ಬಂದಿಲ್ಲ ಅನ್ನಂಗೆ ಹೇಳೋರು. ಇಲ್ಲ ಸರ್, ಇದೊಂದು ನ್ಯಾಪ. ಈಗ ಲೆಟರ್ಗಳಿಗೆ ಮತ್ತೆ ಈ ಮಾತು ತಜ್ಞರ ಸಮಿತಿಯ ಮಾತು ಅಥವಾ ಕ್ಯಾಬಿನೆಟ್ ಮಾತು ಸರ್ಕಾರದ ಮೇಲೆ ಪತ್ರ ಬಂದಿಲ್ಲ. ಅವ್ರು ಒಂದ್ ಮಾತು ಸಚಿವ ಸಂಪುಟದಾಗ ಮಾಡೋದ್ ಬಿಟ್ರೆ ಅಂತ ಏಮ್ಸ್ ಹೋರಾಟಕ್ಕೆ ಶಾಸಕರು ನೀಡಿದ್ದ ಭರವಸೆ ಯಾವುದೂ ಈಡೇರಲಿಲ್ಲ. ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕಿದರು. ಪಿ ಯಲ್ಲಪ್ಪನವರಿಗೆ ಮಾಹಿತಿ ಕೊರತೆ ಇದೆ, ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಎಂದರು. ಅಶೋಕ್ ಕುಮಾರ್ ಜೈನ್ ಮಾತನಾಡಿ, ಕಳೆದ 3 ವರ್ಷಗಳಿಂದ ಹೋರಾಟ ನಡೆಯುತ್ತಿದ್ದರೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರಿಯಾಗಿ ಸ್ಪಂದಿಸಿಲ್ಲ. ಅವರದೇ ಸರ್ಕಾರ ಕೇಂದ್ರದಲ್ಲಿದ್ದರೂ ಒತ್ತಡ ಹಾಕುವ ಪ್ರಯತ್ನ ಮಾಡಲಿಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಗರಕ್ಕೆ ಆಗಮಿಸಿರುವ ಮಾಹಿತಿಯು ಹೋರಾಟಗಾರರಿಗೆ ತಿಳಿಸಿಲ್ಲ. ಪ್ರಹ್ಲಾದ್ ಜೋಶಿ ತಜ್ಞರ ಸಮಿತಿ ಎಂದು ಹೇಳುವಾಗ ಶಾಸಕರು ಪ್ರಶ್ನಿಸದೆ ಸುಮ್ಮನಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸಚಿವರಿಗೆ ಸರಿಯಾದ ಉತ್ತರ ನೀಡುವ ಹೋರಾಟ ರೂಪಿಸುತ್ತೇವೆ ಎಂದು ಎಚ್ಚರಿಸಿದರು. ನಮ್ಮ ಗಮನಕ್ಕೆ ಇಲ್ಲ ಅಂತ ಬಂದರು. ನಾವು ಬೇರೆ ಊರಲ್ಲಿ ಇಲ್ಲ, ಆ ಸೆಂಟ್ರಲ್ ಮಂತ್ರಿ ಬಂದ್ರೆ ಯಾರು ಬಂದ್ರೆ ಮೊದಲೇ ಘೋಷಣೆ ಮಾಡಿವಿ, ಇವ್ರನ್ನ ಬಾಗಿಲಿ ತಂದು ನೋಡ್ತೀವಿ, ಕಲ್ಲು ತಂದು ನೋಡ್ತೀವಿ, ಚಪ್ಪಲಿ ತಂದು ನೋಡ್ತೀವಿ ಕೇಂದ್ರ ಮಂತ್ರಿಗಳಿಗೆ. ಇದು ಅಷ್ಟೇ ಅಂತ ಕಳಸ ನಿರ್ವೀರ್ಯ ಸೆಂಡ ಅಂತ ಇಲ್ಲಿ ಬೇರೆ ನಾವು ವಾಣೆ ಮಾಡ್ತೀವಿ ಅಂತಂದ್ರೆ ಕೇಂದ್ರ ಮಂತ್ರಿಗಳ ಮೇಲೆ. ಯಾಕಂದ್ರೆ 3 ವರ್ಷದ ಕೂತೀವಿ ಹೋರಾಟ, ನೀನು ಆಟ ಆಚಾರ್ಯರು, ಅದು ಜವಾಬ್ದಾರಿ ಅಲ್ಲ. ಅದು ಅವ್ನು ಹಿಂಗೆ ನಮ್ಗೆ ಹೇಳ್ತೇವೆ ಸರ್, ಏನ್ ತಜ್ಞರ ಸಮಿತಿ ಅಲ್ಲಿ ಮಂಗಳಗಿರಿ ಕೊಟ್ಟರೆ ತಜ್ಞರ ಸಮಿತಿ ಆಯ್ತಾ, ನಮ್ಮಲ್ಲಿ ತಿರುಮಲ ಕೊಟ್ರಿ ತಜ್ಞರ ಸಮಿತಿ ಆಯ್ತಾ, ಯಾವುದನ್ನು ಪಾಲಿಸಿ ಕೊಟ್ಟು ತಜ್ಞರ ಸಮಿತಿ ಆಯ್ತಾ, ಸುಳ್ಳು ಯಾವುದೋ ಒಂದು ದಾರಿ ತಪ್ಪಿಸಕ್ಕೆ ಮಾತಾಡಿದ್ರೆ ಯಾವುದೂ ಹಿನ್ನಡೆ ಇಲ್ಲ, ನಾವು ಮುನ್ನಡೆಯಲ್ಲೇ ಇರ್ತೀವಿ, ನಾವು ಏಮ್ಸ್ ಅನ್ನು ತರ್ತೀವಿ ಅಂತಕ್ಕಂಥದನ್ನ ಅಪಾರ ಭರವಸೆಯೊಂದಿಗೆ ಹಂಗೆ ಇವತ್ತು ಕ್ರಿಯಾಶೀಲವಾಗಿದ್ವಿ, ತಂದೆ ತರ್ತೀವಿ, ಅಡ್ಡ ಬಂದರೆ ಮಾತ್ರ ಬೆಳಿತೀವಿ. ಈ ಸಂದರ್ಭದಲ್ಲಿ ಬಸವರಾಜ್ ಕಲಸ, ಜಾನ್ ವೆಸ್ಲಿ, ವೆಂಕಟರೆಡ್ಡಿ, ಶ್ರೀನಿವಾಸ್ ಕಲವರದೊಡ್ಡಿ, ಜೈ ಭೀಮ್, ಎಂಆರ್ ಬೇರಿ ಸೇರಿ ಅನೇಕರು ಇದ್ದರು. ಪತ್ರಕರ್ತನ ಮೇಲೆ ಹಲ್ಲೆಗೆ ಯತ್ನಿಸಿದ ಸಿಂಧನೂರು ವೃತ್ತದ ಡಿವೈಎಸ್ಪಿ ಬಿಎಸ್ ತಳವಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಎಸ್ಪಿ ಪುಟ್ಟಮಾದಯ್ಯ ಅವರಿಗೆ ನಗರದ ಎಸ್ಪಿ ಕಚೇರಿ ಆವರಣದಲ್ಲಿ ಮನವಿ ಸಲ್ಲಿಸಲಾಯಿತು. ಯರಗೇರದ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಜೂನ್ 23ರಂದು ಜರುಗಿದ ಕಾರ್ಯಕ್ರಮದಲ್ಲಿ ಸುದ್ದಿ ಮಾಡಲು ತೆರಳಿದ್ದ ಬೆಂಕಿ ಬೆಳಕು ಪತ್ರಿಕೆ ವರದಿಗಾರ ಮುತ್ತಣ್ಣ
ಹೆಳವರಿಗೆ ಸಿಂಧನೂರು ವೃತ್ತದ ಡಿವೈಎಸ್ಪಿ ಬಿಎಸ್ ತಳವಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಪ್ರಯತ್ನಿಸಿದರು. ತೀವ್ರ ಖಂಡನೀಯವಾಗಿದೆ. ವಿಶ್ವವಿದ್ಯಾಲಯದ ಮುಖ್ಯದ್ವಾರದ ಬಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸುವುದನ್ನು ವರದಿಗಾರ ಮುತ್ತಣ್ಣ ಹೆಳವರ್ ಫೋಟೋ ತೆಗೆಯಲು ನಿಂತಿದ್ದಾಗ ಡಿವೈಎಸ್ಪಿ ಬಿಎಸ್ ತಳವಾರ್ ಆಗಮಿಸಿ ಏಕಾಏಕಿ ರೇಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಾರ್ಯಕ್ರಮದ ವರದಿ ಮಾಡಲು ಜಿಲ್ಲಾಡಳಿತದಿಂದ ಪತ್ರಕರ್ತರಿಗೆ ನೀಡಲಾದ ಪಾಸನ್ನು ತೋರಿಸಿದರೂ ಕೂಡ ಡಿವೈಎಸ್ಪಿ ಬಿಎಸ್ ತಳವಾರ್ ಪಕ್ಕದಲ್ಲಿದ್ದ ಸಿಬ್ಬಂದಿಗೆ ಈತನನ್ನು ಒದ್ದು ಒಳಗೆ ಹಾಕಿ ಎಂದು ಹೇಳಿ ಹಲ್ಲೆ ನಡೆಸಲು ಪ್ರಯತ್ನಿಸಿದ್ದಾರೆ ಎಂದರು. ನಿಧಾನ ಬರ್ರಿ ಸರ್ ಎಲ್ಲ ಪ್ರಶ್ನೆ ಮಾಡಿದ ಪೊಲೀಸ್ ವರದಿಗೆ ತೆರಳಿದ ಪತ್ರಕರ್ತನ ಮೇಲೆ ಪೊಲೀಸ್ ಅಧಿಕಾರಿ ದೌರ್ಜನ್ಯ ತೋರಿರುವುದು ಅತ್ಯಂತ ಖಂಡನೀಯವಾಗಿದೆ. ಕೂಡಲೇ ಡಿವೈಎಸ್ಪಿ ಬಿಎಸ್ ತಳವಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತ ಮುತ್ತಣ್ಣ ಹೆಳವರ್ ಜೊತೆಗೆ ಪೊಲೀಸ್ ಅಧಿಕಾರಿ ನಡೆದುಕೊಂಡ ರೀತಿಯ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು, ಕಚೇರಿಗಳಿಗೆ ಹೋಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಧಮಕಿ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ. ಜೊತೆಗೆ ಪತ್ರಕರ್ತರಲ್ಲದವರು ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ರಾಜಾರೋಷವಾಗಿ ತಿರುಗಾಡಿ ಅಕ್ರಮ ಮರಳು ದಂಧೆ ಮಾಡುವ ನಕಲಿ ಪತ್ರಕರ್ತರು ಇದ್ದಾರೆ. ಬ್ಲ್ಯಾಕ್ ಮೇಲ್ ದಂಧೆ ಮಾಡುವ ನಕಲಿ ಪತ್ರಕರ್ತರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಅವರು ಶಿಲಾನ್ಯಾಸ ನೆರವೇರಿಸುವುದನ್ನು ವರದಿಗಾರ ಮುತ್ತಣ್ಣ ಹೆಳವರ್ ಫೋಟೋ ತೆಗೆಯಲು ನಿಂತಿದ್ದಾಗ ಡಿವೈಎಸ್ಪಿ ಬಿಎಸ್ ತಳವಾರ್ ಆಗಮಿಸಿ ಏಕಾಏಕಿ ರೇಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಾರ್ಯಕ್ರಮದ ವರದಿ ಮಾಡಲು ಜಿಲ್ಲಾಡಳಿತದಿಂದ ಪತ್ರಕರ್ತರಿಗೆ ನೀಡಲಾದ ಪಾಸನ್ನು ತೋರಿಸಿದರೂ ಕೂಡ ಡಿವೈಎಸ್ಪಿ ಬಿಎಸ್ ತಳವಾರ್ ಪಕ್ಕದಲ್ಲಿದ್ದ ಸಿಬ್ಬಂದಿಗಳಿಗೆ ಈತನನ್ನು ಒದ್ದು ಒಳಗೆ ಹಾಕಿ ಎಂದು ಹೇಳಿ ಹಲ್ಲೆ ನಡೆಸಲು ಪ್ರಯತ್ನ ಮಾಡಿದ್ದಾರೆ. ವರದಿಗೆ ತೆರಳಿದ ಪತ್ರಕರ್ತನ ಮೇಲೆ ಪೊಲೀಸ್ ಅಧಿಕಾರಿ ದೌರ್ಜನ್ಯ ತೋರಿರುವುದು ಅತ್ಯಂತ ಖಂಡನೀಯವಾಗಿದೆ. ಕೂಡಲೇ ಡಿವೈಎಸ್ಪಿ ಬಿಎಸ್ ತಳವಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತ ಮುತ್ತಣ್ಣ ಹೆಳವರ್ ಜೊತೆಗೆ ಪೊಲೀಸ್ ಅಧಿಕಾರಿ ನಡೆದುಕೊಂಡ ರೀತಿಯ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ರಾಯಚೂರು ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು, ಕಚೇರಿಗಳಿಗೆ ಹೋಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಧಮಕಿ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ. ಜೊತೆಗೆ ಪತ್ರಕರ್ತರಲ್ಲದವರು ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ರಾಜಾರೋಷವಾಗಿ ತಿರುಗಾಡಿ ಅಕ್ರಮ ಮರಳು ದಂಧೆ ಮಾಡುವ ನಕಲಿ ಪತ್ರಕರ್ತರು ಇದ್ದಾರೆ. ಬ್ಲ್ಯಾಕ್ ಮೇಲ್ ದಂಧೆ ಮಾಡುವ ನಕಲಿ ಪತ್ರಕರ್ತರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಈ ಮೂಲಕ ಸಂಘ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ, ಉಪಾಧ್ಯಕ್ಷ ಶಿವಪ್ಪ ಮಡಿವಾಳ್, ಪತ್ರಕರ್ತರಾದ ಅರವಿಂದ್ ಕುಲಕರ್ಣಿ, ಸಿದ್ದು ಬೀರಾದರ್, ಬಸವರಾಜ್ ನಾಗಡದಿನ್ನಿ, ಚಂದ್ರಕಾಂತ್ ಮಸಾನಿ, ಮಲ್ಲಿಕಾರ್ಜುನಯ್ಯ ಸ್ವಾಮಿ, ವೀರನಗೌಡ, ರಂಗನಾಥ್, ಭೀಮ ಸೇನಾಚಾರ್, ರಾಮಕೃಷ್ಣ ದಾಸರಿ, ಸಿದ್ದಯ್ಯ ಸ್ವಾಮಿ ಕುಕ್ಕನೂರ್, ವೆಂಕಟೇಶ್ ಹೂಗಾರ್, ವಿಜಯಕುಮಾರ್ ಜಾಗಟಕಲ್, ಶ್ರೀಕಾಂತ್ ಸಾವೂರ್, ಬಸವರಾಜ್ ಭೋಗಾವತಿ, ಶರಣಬಸವ ನೀರ್ ಮಾನ್ವಿ, ನೀಲಕಂಠ ಸ್ವಾಮಿ, ಆನಂದ್ ಕುಲಕರ್ಣಿ, ಪ್ರಸನ್ನಕುಮಾರ್ ಜೈನ್, ಜಯಕುಮಾರ್ ದೇಸಾಯಿ, ಗಿರಿಧರ್ ಕುಲಕರ್ಣಿ, ಲಕ್ಷ್ಮಣ್ ಕಪಗಲ್, ಮುತ್ತಣ್ಣ ಹೆಳವರ್, ರಾಚಯ್ಯ ಸ್ವಾಮಿ, ಅಣ್ಣಪ್ಪ ಮೇಟಿಗೌಡ, ಸುದರ್ಶನ್, ಗುರುರಾಜ್, ರಾಜು, ಲಕ್ಷ್ಮಣ ಪಾತಾಪುರ್, ಶ್ಯಾಮಸುಂದರ್ ಲಂಗೋಟೆ, ಮಹಾನಂದ್ ಪ್ರಭಾಕರ್ ಹೂಡೇತ್, ಬಾವಸಾಲಿ, ಶಂಕರ್, ರಾಮಸ್ವಾಮಿ, ವಾಗೀಶ್ ಪಾಟೀಲ್, ಶ್ರೀನಿವಾಸ್, ಚನ್ನಬಸವ ಅರೋಲಿ, ಹುಸೇನಪ್ಪ, ರವಿಕುಮಾರ್, ಛಾಯಾಗ್ರಾಹಕರಾದ ಮಲ್ಲಿಕಾರ್ಜುನ್ ಸ್ವಾಮಿ, ಯಲ್ಲಪ್ಪ, ಖಾದರ್, ಜಿರಾನಿ ಪಾಷಾ, ಶಿವಕುಮಾರ್, ಹನುಮಂತು, ಬಾಲು, ವೀರೇಶ್, ಪವನ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅನಂತಪುರ ಜಿಲ್ಲೆಯ ರಾಮನದುರ್ಗದ ನಿವಾಸಿಯಾದ ನಾನು ನಗರದ ವಿನ್ನು ಉದಯ್ ಕುಮಾರ್ ಇವರ ಪುತ್ರಿ ಮಾನಸಳನ್ನು 2021ರಲ್ಲಿ ಮದುವೆಯಾಗಿ ಗಂಡು ಮಗುವಿದೆ. ಆದರೆ ಮಾನಸಳ ತಂದೆ ವಿನ್ನು ಉದಯ್ ಕುಮಾರ್ ಇವರು ಮಾನಸ ಮತ್ತು ಮಗುವಂತೆ ಕರೆದುಕೊಂಡು ಬಂದು ಆಸ್ತಿ ಮಾಡಿದರೆ ಮಾತ್ರ ಕಳುಹಿಸುವುದಾಗಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಬ್ರಹ್ಮಾನಂದ್ ಆರೋಪಿಸಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಗಳನ್ನು ಕಳುಹಿಸಲು 10 ಷರತ್ತುಗಳನ್ನು ಹಾಕುತ್ತಿದ್ದಾರೆ. ನನ್ನ ತಂದೆ ತಾಯಿ ಬಿಟ್ಟು ಪ್ರತ್ಯೇಕ ಮನೆ ಮಾಡಬೇಕು, ಬ್ಯಾಂಕಿನಲ್ಲಿ ಹಣ ಠೇವಣಿ ಇಡಬೇಕು ಎಂದೆಲ್ಲ ಷರತ್ತು ವಿಧಿಸುತ್ತಿದ್ದಾರೆ. ನನ್ನ ಪತ್ನಿ ಈಗಲೂ ಮನೆಗೆ ಬರಲು ಸಿದ್ಧರಿದ್ದರೂ ಕಳುಹಿಸದೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಸುಳ್ಳು ದೂರು ದಾಖಲಿಸಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಪತ್ನಿ ಮತ್ತು ಮಗುವನ್ನು ಬಿಟ್ಟು ಜೀವನ ಮಾಡಲು ಸಾಧ್ಯವಾಗದೆ ಮಾನಸಿಕವಾಗಿ ನೊಂದಿದ್ದೇನೆ. ರಾಜಕೀಯ ಪ್ರಭಾವ ಬಳಸಿ ಒತ್ತಡ ಹಾಕುತ್ತಿದ್ದಾರೆ. ಕಾರು ಚಾಲಕನಾಗಿ ಜೀವನ ಸಾಗಿಸುತ್ತಿದ್ದು ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ. 17/6/2021 ದಿನದಲ್ಲಿ ದೊಡ್ಡೋರ ಸಮಸ್ಯೆಯಲ್ಲಿ ನಾವು ಬೆಳಗ್ಗೆ ಆಗಿರಿ ಬ್ರಹ್ಮಾನಂದ ಮಾನಸ ನನ್ನ ಹೆಂಡತಿಯರು ಆಕ್ಚುಲಿ ಅವರ ಹೆಸರು ಬಂದು ಈ ಸ್ವಪ್ನ. ನಾವು ಮಾನಸ ಅಂತ ಹೆಸರಿಗೆ ಮೆದುವು ಮಾಡ್ಕೊತೀವಿ. ಮೆದುವು ಆಗಿದ ತಕ್ಷಣ ನಾವೆಲ್ಲರೂ ಬಹಳ ಚಂದ ಇದ್ದು ಒಂದೇ ಸಂಸಾರದಲ್ಲಿ ಒಂದೇ ಮನದಲ್ಲಿ ನಮ್ಮಪ್ಪ ನಮ್ಮಮ್ಮ ನನ್ನ ಹೆಂಡತಿ ನಾವು ಇದ್ದು ಚೆನ್ನಾಗಿದ್ದೀವಿ. ಆ ತಕ್ಷಣ 1 year ಆಫ್ಟರ್ ನಮ್ಮ ಮಾಮೂಲು ಬಂದು ಏನ್ ಮಾಡಿದಾರಂತೆ, ನಮಗೆ 11/6/2022 ದೇವ್ರ ದಯದಿಂದ ಒಂದು ಕೂಸು ಹುಟ್ಟಿತ್ತು ಸರ್. ಕೂಸು ಹುಟ್ಟಿದ ಮೇಲೆ ಏನಾಯ್ತಂತೆ, ನಮ್ಮ ಮಾಮೂಲು ಫೋನ್ ಹಚ್ಚಿ ನಿಮಗೆ ಇವಾಗ ಕೂಸು ಹುಟ್ಟಿದ್ರೆ ನಾವು ಹೇಳಿದಂಗೆ ನೀವು ಹೇಳಬೇಕು, ಯಾಕಂದ್ರೆ ನಿಮ್ಮ ಭವಿಷ್ಯವನ್ನು ನಾನು ಏನು ಹೇಳಿದ್ದೀನೋ ಅದನ್ನು ನೀವು ಭಾಗವಹಿಸಬೇಕು, ನನ್ನ ಷರತ್ತುಗಳು ನಾನು ಹೇಳಿದ್ದೀನಿ ಅಂತ ನಮಗೆ ಫೋನಲ್ಲಿ ವಿಚಾರ ಮಾಡಿದರು. ಯಾಕೆ ಈ ಥರ ಹುಟ್ಟಿ ಮಾಮ ಅಂತ ನಾವು ಫೋನಲ್ಲಿ ಹೇಳಿದ ಮೇಲೆ ನಮ್ಮ ಅಣ್ಣ ಬಿನ್ನೂರು ರಾಮಚಂದ್ರ ಅವರು ಇದೇ ಪ್ರಾಸೆಸ್ನಲ್ಲಿ ಮಾಡಿದ್ದಾರೆ. ಕಮಲ ಅಂತ ಅವರ ಮಗಳು ಹೆಸರು, ಅವ್ರದ್ದು ಸೇಮ್ ಪ್ರಾಸೆಸ್ ನಂತರ ಆಗಿದ್ದಾರೆ ಜೀವನದಲ್ಲಿ. ಆಗಿದ ತಕ್ಷಣ ಸೆಕೆಂಡ್ ಅಣ್ಣ ಬಿನ್ನೂರು ಸತ್ಯನಾರಾಯಣ ಅವರ ಮಗಳು ವಿ ಅರುಣ ಅವರು ಕೂಡ ನಮಗೆ ಜೀವನ ಈ ತರ ಪ್ರಾಸೆಸ್ ಇವಾಗ ನಮ್ದು ಜೀವನದಲ್ಲಿ ನಮ್ಮ ಮಾಮರು ಏನು ಹೇಳಿದಾರಂತೆ, ಇವಾಗ ನಾವು ನನ್ನ ಹೆಂಡತಿಯ ನನ್ನ ಹುಡುಗಿನ ನಿನ್ನ ಹುಟ್ಟಿದ್ದೀನಿ, ಹುಟ್ಟಿದ ಕಾರಣವಾಗಿ ನೀನು ಇವಾಗ ನಾನು ಹೇಳಿದ್ದಂಗೆ ನೀನು ಜೀವನ ಸಾಗಿಸಬೇಕಂತ ಹೇಳಿ ಅವರು ಸರ್ ನಾವು ಸಪರೇಟ್ ಮನದಲ್ಲಿ ಇರ್ಬೇಕಂತೆ. ಆಗಿದ್ಮೇಲೆ ಹುಡುಗನ ನೋಡಬೇಕಂತೆ, ಹುಡುಗಿ ತಲೆ ನನ್ನ ಜೊತೆ ಇರ್ಬೇಕಂತೆ, ಸಂಸಾರ ಮಾಡಿ ಕಲ್ಯಾಣ ನೋಡಬೇಕಂತೆ, ಅವ್ರ ಮೇಲೆ ಆಸ್ತಿ ಮಾಡಬೇಕಂತೆ. ಈಗ ಜಾಹೀರಾತು. Welcome, Chennai Shopping Mall ge welcome, Ashada sale ge welcome, come, Chennai Shopping Mall ge welcome, come, Ashada sale ge come, KG sale bag ge Chennai Shopping Mall, come, super prices, KG sarees, nama KG sale, nama target, idu trending, saree sale, nama fashion, this is adu, Ashada KG sale bandagittu, Chennai Shopping Mall nimagagi ತಂದಾಯಿತು. ಮಾಡಿಕೋ ಕೆಜಿ ಸೇಲ್ಸ್ ಅಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಕರ್ನಾಟಕ ರಾಜ್ಯ ಗ್ರಾಮ ಕಾಯಕ ಮಿತ್ರ ನೌಕರರಿಗೆ ಬಾಕಿ ಇರುವ 6 ತಿಂಗಳ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಕಾಯಕ ಮಿತ್ರ ನೌಕರರು ಸಿಐಟಿಯು ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಅವರಿಗೆ ಮನವಿ ಸಲ್ಲಿಸಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆಯ ಅನುಷ್ಠಾನಗೊಳಿಸಲು ಹಾಗೂ ಸಮರ್ಪಕವಾಗಿ ಜಾರಿ ಮಾಡಲು ಗ್ರಾಮ ಕಾಯಕ ಮಿತ್ರ ಎಂಬ ನಾಮಾಂಕಿತದಲ್ಲಿ ಮಹಿಳೆಯರನ್ನು ನೇಮಕ ಮಾಡಿಕೊಂಡಿದ್ದು, ಈ ಹುದ್ದೆಯಲ್ಲಿ ಕಳೆದ 5 ತಿಂಗಳಿನಿಂದ ವೇತನವಿಲ್ಲದೆ ಪರದಾಡುವಂತಾಗಿದೆ ಮತ್ತು ಆರ್ಥಿಕವಾಗಿ ಕುಟುಂಬ ನಿರ್ವಹಣೆಗೆ ಕಷ್ಟಕರವಾಗಿದೆ. ತಕ್ಷಣ ವೇತನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ಪ್ರತಿ ವರ್ಷ ನವೀಕರಣ ಪದ್ಧತಿ ಕೈಬಿಡಬೇಕು. 20,000 ಮಾನವ ದಿನಗಳ ಗುರಿ ನಮ್ಮ ಜವಾಬ್ದಾರಿಯಿಂದ ಕೈಬಿಟ್ಟು ಗ್ರಾಮ ಪಂಚಾಯಿತಿ ನೌಕರರೆಂದು ಪರಿಗಣಿಸಬೇಕು. ನಮಗೆ ಆರೋಗ್ಯ ಭತ್ಯೆ ನೀಡಬೇಕು. 20,000 ವೇತನ ನಿಗದಿಪಡಿಸಬೇಕು. ಸೇವಾ ಭದ್ರತೆ ನೀಡಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲು ನಮಗೆ ಪ್ರತ್ಯೇಕವಾಗಿ ಗಣಕಯಂತ್ರ, ಪೀಠೋಪಕರಣದ ವ್ಯವಸ್ಥೆ ಒದಗಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ
ಸಿಐಟಿಯು ಜಿಲ್ಲಾಧ್ಯಕ್ಷೆ ಈರಮ್ಮ, ಶ್ರೀದೇವಿ, ವಿಜಯಲಕ್ಷ್ಮಿ, ಶಶಿಕಲಾ, ಯಲ್ಲಮ್ಮ, ಉರುಕುಂದಮ್ಮ, ಅನಿತಾ, ಮಲ್ಲೇಶ್ವರಿ, ಇಂದ್ರಜಾ, ಡಿಎಸ್ ಶರಣಬಸವ, ಕೆಜಿ ವೀರೇಶ್ ಸೇರಿದಂತೆ ಇನ್ನಿತರರು ಇದ್ದರು. ರೈಲಿನೊಳಗೆ ಮಹಿಳಾ ಪ್ರಯಾಣಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಟಿಕೆಟ್ ರಹಿತ ವ್ಯಕ್ತಿಯ ಮೇಲೆ ರಾಯಚೂರು ರೈಲ್ವೆ ಪೊಲೀಸರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದು, ಈ ಕುರಿತು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕುರ್ಲಾ ಕೊಯಂಬತ್ತೂರು ರೈಲು ಸಂಖ್ಯೆ 11031ರಲ್ಲಿ ಜೂನ್ 21ರಂದು ಈ ಘಟನೆ ಸಂಭವಿಸಿದ್ದು, ಟಿಕೆಟ್ ಇಲ್ಲದೆ ವ್ಯಕ್ತಿ ರೈಲಿನಲ್ಲಿ ಪದೇ ಪದೇ ವಿವಸ್ತ್ರನಾಗುತ್ತಿದ್ದ. ಈ ಕುರಿತು ಮಹಿಳಾ ಅವರು ರಾಯಚೂರಿನ ರೈಲು ನಿಲ್ದಾಣದ ಆರ್ಪಿಎಫ್ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದರು. ಯಾವುದೇ ತಕ್ಷಣದ ಕ್ರಮ ಕೈಗೊಳ್ಳದೆ ಪೊಲೀಸರು ನಿರ್ಲಕ್ಷ್ಯ ತೋರಿರುವುದಾಗಿ ವರದಿಯಾಗಿದೆ. ಈ ಸಂದರ್ಭದಲ್ಲಿ ಬೋಗಿಯಲ್ಲಿದ್ದ ಮಹಿಳಾ ಪ್ರಯಾಣಿಕರಲ್ಲಿ ಭಯ ಮತ್ತು ಆತಂಕ ಮೂಡಿದ್ದು, ರಾಯಚೂರಿನಲ್ಲಿ ಸಮಸ್ಯೆ ಉದ್ಭವಿಸಿದಾಗಲೇ ಕ್ರಮ ಕೈಗೊಳ್ಳಬೇಕಾಗಿತ್ತು ಎಂಬ ಪ್ರಶ್ನೆ ಮತ್ತೊಮ್ಮೆ ಮೇಲಕ್ಕೆತ್ತಿದೆ. ಕರ್ತವ್ಯದಲ್ಲಿ ತೊಡಗಿದ್ದ ಸಿಬ್ಬಂದಿ ಶಿಸ್ತಿನ ಕ್ರಮಕ್ಕೆ ಒಳಗಾಗಬೇಕೆಂದು ಬೇಡಿಕೆ ಹುಟ್ಟಿಕೊಂಡಿದೆ. ಪ್ರಯಾಣಿಕರ ಸುರಕ್ಷತೆಯಲ್ಲಿ ಯಾವುದೇ ರೀತಿಯ ರಾಜಿ ಸಾಧ್ಯವಿಲ್ಲ. ಈ ಸಂಬಂಧ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರ ಗಮನಕ್ಕೆ ವಿಷಯವನ್ನು ತಂದು ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಮ್ಸ್ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ. ಹೋರಾಟಗಾರ ವಿರುದ್ಧ ಧಮ್ಕಿ ರೀತಿ ಹೇಳಿಕೆ ಸಹಿಸುವುದಿಲ್ಲ. ಎಸ್ ಮಾರೆಪ್ಪ. ಪತ್ರಕರ್ತ ಮುತ್ತಣ್ಣ ಹೆಳವರ್ ಮೇಲೆ ಪೊಲೀಸರಿಂದ ಹಲ್ಲೆ ಘಟನೆ ಖಂಡಿಸಿ ಪತ್ರಕರ್ತರ ಸಂಘದಿಂದ ಎಸ್ಪಿಗೆ ಮನವಿ. ಬೆನ್ನು ಉದಯ್ ಕುಮಾರ್ ಅವರಿಂದ ಮಾನಸಿಕ ಕಿರುಕುಳ, ಪತ್ನಿ ಮಗುವನ್ನು ಕಳುಹಿಸಿದ ಕಿರುಕುಳ, ಬ್ರಹ್ಮಾನಂದ ಆರೋಪ. ಕಾಯಕ ಮಿತ್ರರಿಗೆ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ. ರೈಲು ಪ್ರಯಾಣಿಕರೊಂದಿಗೆ ಅಸಭ್ಯ ವರ್ತನೆ, ಆರೋಪಿ ಬಂಧಿಸದ ಪೊಲೀಸರು ದೂರು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.